ವಾವ್! ತಿಂತಾಯಿದ್ದರೆ ತಿನ್ಬೇಕು ಅನಿಸ್ತದೆ. ದಿಢೀರನಾಗಿ ಮೈಸೂರು ಪಾಕನ ಮಾಡ್ಕೊಂಡು ತಿನ್ಬೋದು. ಬನ್ನಿ ಅದು ಯಾವ ರೀತಿ ಮಾಡೋಣ ಅಂತ ಪಟಾಪಟ್ ಅಂತ ಹೇಳ್ತೀನಿ, ಮಾಡ್ಕೊತೀನಿ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಕಲರ್ಫುಲ್ಲಾಗಿ ಮೈಸೂರು ಪಾಕನ ದಿಢೀರನೇ ಮಾಡ್ಕೊಂಡು ತಿನ್ಬೋದು. ಯಾರಿಗೆ ಬರಲ್ಲ ಸ್ನೇಹಿತರೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದರೂ ಕೂಡ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮನೇಲೆ. ಬೇಕ್ರಿಗಳೆಲ್ಲ ಹೋಗಿ ತರೋದಕ್ಕಿಂತ ಈ ಥರ ಮನೇಲೇ ಒಂದೇ ಒಂದು ಕಪ್ಪಿಂದ ಒಂದು 1/4 kg ಹಿಟ್ಟಿಂದ ಮನೆ ಮಂದಿ ಆಗೋವಷ್ಟು ಮೈಸೂರು ಪಾಕನ ಮಾಡ್ಕೊಂಡು ತಿನ್ಬೋದು. ಬನ್ನಿ ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಇದು ಸಿಂಪಲ್ ರೆಸಿಪಿ ಸ್ನೇಹಿತರೆ, ಏನು ಕಷ್ಟ ಅಂತ ಇಲ್ಲವೇ ಇಲ್ಲ. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ತುಪ್ಪ ಬೇಡ, ಏನು ಬೇಡ. ಬೇಕಿದ್ದರೆ ನಿಮ್ಮ ಮನೇಲಿ ಇತ್ತು ಅಂದರೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ಬಟ್ ನಾನು ಇಲ್ಲೇನಪ್ಪ ಅಂತಂದರೆ ಜಸ್ಟ್ ಆಯಿಲ್ ಹಾಕ್ಬಿಟ್ಟು ಮೈಸೂರು ಪಾಕನ ಮಾಡೋದನ್ನು ತೋರಿಸ್ಕೊಡ್ತೀನಿ. ಎಲ್ಲೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವೀಡಿಯೋ ನೋಡಿ. ಏನಪ್ಪ ಅಂತಂದರೆ 1 ಬೌಲ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. 1 ಬೌಲ್ ಆಗೋವಷ್ಟು ಕಡಲೆಬೇಳೆ ಹಿಟ್ಟನ್ನು ಹುರ್ಕೋಬೇಕಾಗತ್ತೆ. ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಒಂಥರ ಬ್ರೌನ್ ಬರೋ ರೀತಿ, ಘಮ ಬರೋ ರೀತಿ, ಹಸಿ ವಾಸನೆ ಹೋಗೋ ತನಕ ನೀವು ಹುರ್ಕೋಬೇಕಾಗತ್ತೆ. ಜೊತೆಗೆ ಇದು ಇಟ್ಟಿರುವಂಥ ಹಿಟ್ಟನ್ನು ಆಯಿಲಲ್ಲಿ ನಾವು ಮಿಕ್ಸ್ ಮಾಡಿ ಮೈಸೂರು ಪಾಕನ್ನು ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್, ಮಾತ್ರ ಸ್ಮೂತಾಗಿ ಬರುತ್ತೆ. ಎಲ್ಲೂ ಕೂಡ ನೀವು ತಿಂದಿರಲ್ಲ ಅಂಥ ಟೇಸ್ಟು. ಬೆಣ್ಣೆ ಥರ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಮೈಸೂರು ಪಾಕ್ ರೆಡಿಯಾಗುತ್ತೆ. ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಿಮಗೆ, ಆರಾಮಾಗಿ ಮನೇಲಿ ನೀವು ಮಾಡ್ಕೊಂಡು ತಿನ್ಬೋದಪ್ಪ ಅಂತ ಅನಿಸ್ಬೇಕು. ಆ ರೀತಿ ಮೈಸೂರು ಪಾಕ್ ರೆಡಿಯಾಗುತ್ತೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದರೆ ಹುರಿದು ಏನು ಎಣ್ಣೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ಏನೂ ಹಾಕಿಲ್ಲ. ಜಸ್ಟ್ ಕಡಲೆಬೇಳೆ ಹಿಟ್ಟನ್ನು ಬಿಸಿ ಮಾಡಿಕೊಂಡು ಬ್ರೌನ್ ಬರೋ ರೀತಿ, ಘಮ ಬರೋ ರೀತಿ ಹುರಿದು ಇಟ್ಕೊಂಡಿದ್ದೀವಿ. ಇವಾಗ ಅದೇ ಒಂದು ಕಪ್ಪಲ್ಲಿ ಆಯಿಲನ್ನು ತೊಗೊಳ್ಬೇಕು. ಇವಾಗ ಅದಕ್ಕೂ ಮುಂಚೆ ಪಾಕ ಮಾಡೋಣ, ಇಟ್ಕೊಂಬಿಡೋಣ. ಇಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. 1 ಕಪ್ ಕಡಲೆಬೇಳೆ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡು ಅರ್ಧ ಕಪ್ ಆಗುವಷ್ಟು ನೀರನ್ನು, 3/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಸಕ್ಕರೆ ಮುಳುಗುವಷ್ಟು, ಓಕೆನಾ? 3/4 ಕಪ್ ಆಗುವಷ್ಟು ನೀರು ತಗೊಂಡು ಇವಾಗ ಚೆನ್ನಾಗಿ ಸಕ್ಕರೆ ಕರಗಬೇಕು. ಕರಗಿ 1 ಎಳೆ ಪಾಕ ಬರಬೇಕಾಗತ್ತೆ. 1 ಎಳೆ ಪಾಕ ಬಂದರೆ ಆವಾಗ ನಮಗೆ ಮೈಸೂರು ಪಾಕ ಅನ್ನೋದು ತುಂಬ ರುಚಿಯಾಗಿ ಬರುತ್ತೆ. ಇಲ್ಲಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಆಯಿಲ್ ತೊಗೊಂಡು, ಇಲ್ಲಿ ಏನಪ್ಪ ಅಂತಂದರೆ ಕಡಲೆಬೇಳೆ ಹಿಟ್ಟು ಹುರ್ಕೊಂಡಿದ್ದೀವಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ಡೈರೆಕ್ಟಾಗಿ ನಾವು ಪಾಕಕ್ಕೆ ಹಾಕಿದರೆ ಏನಾಗುತ್ತೆಪ್ಪ ಅಂದರೆ ಗಂಟುಗಳಾಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಮಾಡೋದ್ರಿಂದ ಮೈಸೂರು ಪಾಕ್ ಅನ್ನೋದು ತುಂಬ ರುಚಿಯಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಪರ್ಫೆಕ್ಟಾದ ಒಂದು ಮೆಜರ್ಮೆಂಟಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡಿಕೊಂಡು ಆರಾಮಾಗಿ ನೀವು ಮನೇಲೇ ತಿನ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಹೊರ್ಗಡೆ ತಂದು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ನಮಗೂ ಖುಷಿ ಆಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದಾಗುತ್ತೆ, ಓಕೆನಾ? ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು, ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕ್ಕೋಬೋದು. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಜಸ್ಟ್ ಓನ್ಲಿ ನಾನು ಆಯಿಲು, ಶೇಂಗಾ ಆಯಿಲು ತೊಗೊಂಡು, ಸನ್ಫ್ಲವರ್ ಆಯಿಲನ್ನು ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಿ ಸಕ್ಕರೆ ಪಾಕ ಕರಗಿ ಇದೇನಪ್ಪ ಅಂತಂದರೆ 1 ಎಳೆ ಪಾಕ ಬರಬೇಕು. 1 ಎಳೆ ಪಾಕ ಬಂತು ಅಂತಂದರೆ ಸಾಕಾಗುತ್ತೆ. ನಮಗೆ ಪೂರ್ತಿ ಪಾಕ ಬರಲೇಬೇಕಾ ಅಂತ ಏನೂ ಇಲ್ಲ. ನಮಗೆ 1 ಎಳೆ ಪಾಕ ಸಿಕ್ಕರೆ ಸಾಕಾಗುತ್ತೆ ಸ್ನೇಹಿತರೆ. ಮೈಸೂರು ಪಾಕ ಅನ್ನೋದು ದಿಢೀರಂತೆ ರೆಡಿಯಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಪಾಕ ಚೆಕ್ ಮಾಡೋ ಸಮಯ ಈ ರೀತಿ ಕೈಯಾಡ್ತಾ ನಮಗೆ ಪಾಕನ ಸ್ವಲ್ಪ ಚೆಕ್ ಮಾಡ್ಕೊತಾ ಇರ್ಬೇಕು. ಯಾಕಂದರೆ ಪೂರ್ತಿ ಪಾಕ ಬಂದರೆ ಏನಾಗುತ್ತಪ್ಪ ಅಂತಂದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಸೋಕೆ ಇಡಬೇಕಾಗತ್ತೆ. ಆ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಚೆಕ್ ಮಾಡಬೇಕು. ಚೆಕ್ ಮಾಡ್ತಾ ಇದ್ದರೆ ಗೊತ್ತಾಗುತ್ತೆ ನಿಮಗೆ 1 ಎಳೆ ಪಾಕ ಬಂದಿದೆಯಾ ಇಲ್ಲ ಅಂತ. ಆಲ್ರೆಡಿ 1 ಎಳೆ ಪಾಕ ಬಂದಾಯಿತು. ನೋಡ್ತಾ ಇರ್ಬೋದು, ಕೈಯಲ್ಲಿ ಈ ರೀತಿ ಬರ್ತಾಯಿದೆ, ಅಂಟ್ಕೊಂಡು ಬರ್ತಾಯಿದೆ ಅಲ್ವಾ? ಇದು 1 ಎಳೆ ಪಾಕ. ಇವಾಗ ಕಲಸಿರುವಂಥ ಕಡಲೆಬೇಳೆ ಹಿಟ್ಟು, ಆಯಿಲು ಮತ್ತು ಕಡಲೆಬೇಳೆ ಹಿಟ್ಟನ್ನು ಇದ್ರ ಜೊತೆ ಮಿಕ್ಸ್ ಮಾಡಬೇಕು. ಪಾಕದ ಜೊತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಗಂಟುಗಳಾಗ್ದೇ ಕೆಳಗಡೆ ಕಡಲೆಬೇಳೆ ಹಿಟ್ಟು ಸೀದೋಗ್ದೇ ನಾವು ಆರಾಮಾಗಿ ನೋಡಿಕೊಂಡು ಪಾಕದ ಜೊತೆ ಈ ರೀತಿ ಕುದಿಸ್ಬೇಕಾಗತ್ತೆ. ಇವಾಗೇನಪ್ಪ ಅಂತಂದರೆ ಬಬಲ್ಸ್ ಎಲ್ಲ ಬರುತ್ತೆ ನೋಡಿದ್ವಿ. ಇವಾಗ ಸ್ಟಾರ್ಟ್ ಆಯಿತು, ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ವ, ಚೆನ್ನಾಗಿ ಕುದಿಬೇಕು. ಬಬಲ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಕ್ಕಿರುವಂಥ ಸ್ವಲ್ಪ ಪಾತ್ರೆಗೆ ಅಂಟ್ಕೊಂಡಿತ್ತಲ್ವ, ಅದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಹಾಕಿದ್ವಿ. ಅದಕ್ಕೆ ಅಷ್ಟೇ, ಏನೂ ಹಾಕಿಲ್ಲ. ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ನೋಡ್ತಿರ್ಬೋದು ಸೈಡಲ್ಲಿ
ಇವಾಗ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊತ ಮಿಕ್ಕಿರುವಂಥ ಅರ್ಧ ಬೌಲ್ ಆಗುವಷ್ಟು ಆಯಿಲ್ ಇತ್ತಲ್ವ ಅದನ್ನು ಕಂಪ್ಲೀಟಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಇನ್ನೂ ಒಂದು ಅರ್ಧ ಬೌಲ್ ಆಗುವಷ್ಟು ಎಣ್ಣೆ ಹೋಗುತ್ತೆ. ಮಿನಿಮಮ್ ಎಷ್ಟಪ್ಪ ಅಂತಂದರೆ 1 ಕಪ್ಪು ಕಡಲೆಬೇಳೆ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ಆಯಿಲ್ ಸಾಕಾಗಿದೆ. ಅದಕ್ಕೆ 1.5 ಕಪ್ ಆಗುವಷ್ಟು ಆಯಿಲು ಅಂದರೆ ಹಿಟ್ಟು ಕಲಸಿದ್ದು ಬಂತು ಮತ್ತು ಮೇಲೆ ಹಾಕಿದ್ದು ಬಂತು. ಟೋಟಲ್ಲಾಗಿ 1.5 ಕಪ್ ಆಗುವಷ್ಟು ಆಯಿಲು ಹೋಗಿದೆ. ಈ ರೀತಿ ಮಿಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಬಬಲ್ಸ್ ನೋಡ್ತಿರ್ಬೋದು ಯಾವ ರೀತಿ ಬರ್ತಾಯಿದೆ ಅಂತ. ಈ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ಬೆಸ್ಟು, ಸೀದೋಗಲ್ಲ, ಏನೂ ಆಗಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್ ಅಂತೂ. ಯಾಕಂದರೆ ಸೀದೋಗೋ ಚಾನ್ಸ್ ಇರಬಾರ್ದಲ್ವ, ಅದಕ್ಕೋಸ್ಕರ ಮಿಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಕೈ ಆಡಬೇಕಾಗುತ್ತೆ. ಫೈನಲ್ಲಾಗಿ ನಮಗೆ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಾಕಿರುವಂಥ ಎಣ್ಣೆ ಎಕ್ಸ್ಟ್ರಾ ಆಗಿ ಮತ್ತು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕನೂ ನಾವು ಸ್ವಲ್ಪ ಬಬಲ್ಸ್ ಬರೆದ ಮೇಲೆ ಈ ರೀತಿ ಕೈ ಆಡ್ತಾನೆ ಇರಬೇಕಾಗತ್ತೆ. ನೋಡ್ತಿರ್ಬೋದು ಇದು ಸ್ವಲ್ಪ ಮಿಕ್ಕಿದೆ ಅಲ್ವಾ, ಇದನ್ನು ಕೂಡ ಜೊತೆಗೆ ಸೇರಿಸ್ಬಿಡೋಣ. ಇನ್ನೂ ಅರ್ಧ ಬೌಲ್ ಆಗುವಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ. ಜಸ್ಟ್ ಇವಾಗ 1 ಬೌಲ್ ಕಂಪ್ಲೀಟ್ ಆಯಿತು. ಎಣ್ಣೆ ಹಿಟ್ಟು ಕಲಸಿರೋದು ಬಂತು ಮತ್ತು ಇದರೊಳಗೆ ಹಾಕಿರೋದು ಬಂತು. ಎಲ್ಲ ಟೋಟಲಾಗಿ 1 ಬೌಲ್ ಆಗುವಷ್ಟು ಎಣ್ಣೆ ಹೋಗಿದೆ. ಮತ್ತು ಇನ್ನೂ ಒಂದು ಅರ್ಧ ಬೌಲು ಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಕೂಡ ನಾವು ಇದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಇಡಬೇಕಾಗುತ್ತೆ. ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಕೈ ಇಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಹೈಯಲ್ಲಿ ಇಟ್ಬಿಟ್ರೆ ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವೆಷ್ಟೇ ದಪ್ಪ ತಳದ ಪಾತ್ರೆ ತೊಗೊಂಡ್ರೂ ಕೂಡ ಸೀದೋಗೋ ಚಾನ್ಸ್ ಇರುತ್ತೆ, ತುಂಬ ಹುರಿ ಜಾಸ್ತಿ ಇಟ್ಕೊಂಡ್ರೆ. ಇವಾಗ ನೋಡ್ತಾ ಇರ್ಬೋದು ಎಣ್ಣೆಲ್ಲ ಹೀರ್ಕೊತಾ ಇದೆ. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇನ್ನು ಫೈನಲ್ಲಾಗಿ ಎಣ್ಣೆ ಸ್ನೇಹಿತರೆ, ಇಲ್ಲೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫೈನಲಾಗಿ 1.5 ಕಪ್, ಟೋಟಲಾಗಿ 1.5 ಕಪ್ ಆಗೋಷ್ಟು ಎಣ್ಣೆನ ಬಳಸಿ ಇವತ್ತು ಮೈಸೂರು ಪಾಕನ್ನು ಮಾಡಿದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ತಾ ಇದ್ದರೆ ತಿನ್ನಬೇಕಂದು ಅಷ್ಟು ಟೇಸ್ಟಿಯಾಗಿ ಎಷ್ಟು ತಿಂದರೂ ಕೂಡ ಸಾಲದು. ಮಕ್ಕಳಿಗಂದ್ರೂ ತುಂಬ ಬಾಯಲ್ಲಿಟ್ಟರೆ ಕರಗುವಂಥ ಮೈಸೂರು ಪಾಕು ನಾವು ಮನೆಯಲ್ಲೇ ಮಾಡ್ತಿದ್ದೀವಿ ಅಂತಂದರೆ ಇರುತ್ತೆ ಅಲ್ವಾ, ತುಂಬ ಖುಷಿಯಾಗುತ್ತೆ. ಇದು ಪ್ರೋಸೆಸ್ ಮಾತ್ರ ತುಂಬ ಚೆನ್ನಾಗಿ ತುಂಬ ಈಸಿಯಾಗಿದೆ ಸ್ನೇಹಿತರೆ, ಯಾರು ಬೇಕಾದರೂ ಮಾಡ್ಬೋದು. ಓಕೆನಾ, ಫಸ್ಟ್ ಟೈಮ್ ಮಾಡಿದವರು ಕೂಡ ಮಾಡ್ಬೋದು. ಇದು ನಾವು ಕೂಡ ಫಸ್ಟ್ ಟೈಮ್ ಮಾಡಿರೋದು, ನಾವೇನು ಪ್ರತಿ ಸಲ ಏನು ಮಾಡಿಲ್ಲ. ಈ ಒಂದು ಪ್ರೋಸೆಸ್ ಮಾತ್ರ ನಾವು ಫಸ್ಟ್ ಟೈಮ್ ಮಾಡಿರೋದು. ಪ್ರತಿ ಸಲ ಮಾಡಿದಾಗೆಲ್ಲ ಎಣ್ಣೆನ ಕಾಸಿಬಿಟ್ಟು ಹಾಕಿರೋದು, ಸುಡಾ ಎಣ್ಣೆನ ಹಾಕಿರೋ ಅಂಥದ್ದು. ಬಟ್ ಈ ಒಂದು ಏನಪ್ಪ ಅಂತಂದರೆ ಹಸಿ ಎಣ್ಣೆಲ್ಲ ಯೂಸ್ ಮಾಡಿಕೊಂಡು ಮೈಸೂರು ಪಾಕನ್ನು ಮಾಡಿರೋ ಅಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಮೈಸೂರು ಪಾಕ್ ಅಂತೂ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು. ನೋಡ್ತಿರ್ಬೋದು ಇವಾಗ ಫೈನಲ್ಲಾಗಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಎಣ್ಣೆ ಕೂಡ ಒಳಗಡೆ ಹೋಗಬೇಕು, ಕುದೀತಾ ಒಳಗಡೆ ಹೋಗಿ ಆಮೇಲೆ ನಂತರ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಬರುತ್ತಾ ಇದೆ. ಕಲರ್ಫುಲ್ ಆದಂಥ ಮೈಸೂರು ಪಾಕು. ಒಂದು ಚೂರು ಕೂಡ ನಾನು ಕಲರನ್ನು ಆ್ಯಡ್ ಮಾಡಿಲ್ಲ, ಫುಡ್ ಕಲರು ಇದ್ದೇ ಕಡಲೆಬೇಳೆ ಇಟ್ಟೆ. ಆ ರೀತಿ ಕಲರ್ಸ್ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ಬಿಟ್ಟರೆ ಸೀದೋಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕೈ ಆಡ್ತಾನೆ ಇರಬೇಕು. ಮಿಕ್ಕಿರುವಂಥ ಎಣ್ಣೆನ ಕಂಪ್ಲೀಟಾಗಿ ಹಾಕಿಬಿಟ್ಟು ಫೈನಲಾಗಿ ಸ್ನೇಹಿತರೆ ಇದು ಎಣ್ಣೆ ಫೈನಲಾಗಿ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ನೋಡ್ತಾ ಇರ್ಬೋದು ಬಬಲ್ಸ್ ಯಾವ ರೀತಿ ಬರ್ತಾಯಿದೆ ಅಂತ. ನಾವು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಮಸ್ತ್ ಅಂದರೆ ಸೂಪರಾಗಿ ಬಂದಿದೆ ಮೈಸೂರು ಪಾಕು. ನೀವು ಕೂಡ ಟ್ರೈ ಮಾಡಿದ್ರೆ ಎಲ್ಲೂ ಮಿಸ್ಟೇಕ್ ಆಗಲ್ಲ ಅಂತ ಹೇಳ್ಕೊತೀನಿ. ಯಾಕಂದರೆ ಇದೇ ಪ್ರೋಸೆಸ್ಸು ನೀವು ಟ್ರೈ ಮಾಡಿದ್ರಿ ಅಂತಂದರೆ ಒಂದು ಚೂರು ಕೂಡ ಹಾಳಾಗಲ್ಲ ಸ್ನೇಹಿತರೆ. ನೀವು ಮನೆಯಲ್ಲೇ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಫೈನಲಾಗಿ ರೆಡಿ ಆಗ್ತಾ ಬಂತು ಸ್ನೇಹಿತರೆ. ಇನ್ನೇನು ಕೆಳಗಿಳಿಸ್ಬೇಕು. ಕೆಳಗಿಳಿಸುವಾಗ ಯಾವ ರೀತಿ ಬರಬೇಕು ಅಂತಂದರೆ, ನಾವು ಸ್ಪೂನಿಂದ ಎತ್ತಿದಾಗ ಒಂದು ರೀತಿ ರಿಬ್ಬನ್ ಟೈಪ್ ಬರಬೇಕು ಎಳೆ ಅನ್ನೋದು. ಇವಾಗ ತೋರಿಸ್ತೀನಿ, ಆ ಒಂದು ಮೆಜರ್ಮೆಂಟ್ ಬಂತು ಅಂತಂದರೆ ನಿಮಗೆ ಮೈಸೂರು ಪಾಕ್ ಅನ್ನೋದು ಬಂದಂಗೆ ನೀವು ಯಾವುದೇ ರೀತಿ ಮಿಸ್ಟೇಕ್ ಮಾಡ್ದೇ ನೀವು ಮನೆಯಲ್ಲೇ ಮೈಸೂರು ಪಾಕನ್ನು ಮಾಡಿಕೊಂಡು ತಿನ್ಬೋದು. ಓಕೆನಾ, ಇವಾಗ ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಾ ಬಂತು. ಒಂದು ಪ್ಲೇಟಿಗೆ ಆಯಿಲ್ ಹಚ್ಚಿ ಇಟ್ಕೋಬೇಕಾಗುತ್ತೆ ಅಡ್ವಾನ್ಸಾಗಿ. ಯಾಕಂತಂದರೆ ಬಿಟ್ಟರೆ ಇದು ಕೆಳಗೆ ಇಳಿಸಿದ ತಕ್ಷಣ ನಾವು ಆ ಪ್ಲೇಟಿಗೆ ಒಂದು ಹಾಕಬೇಕಾಗುತ್ತೆ. ಈ ಒಂದು ಪ್ರೋಸೆಸ್ ಆ ರೀತಿ ಇದೆ. ಇವಾಗ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂತಿದೆ ಅಲ್ವಾ. ಇವಾಗ ಈ ರೀತಿ ಬರಬೇಕು. ನೋಡ್ತಿರ್ಬೋದು ಯಾವ ರೀತಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಇದನ್ನು
ಈ ಒಂದು ಹದಕ್ಕೆ ಬಂತು ಅಂತಂದರೆ ನಮಗೆ ಮೈಸೂರು ಪ್ಯಾಕು ರೆಡಿ ಆಯಿತು ಅಂತಲೇ ಅರ್ಥ ಸ್ನೇಹಿತರೆ. ಆ ಒಂದು ಎಳೆ ಯಾವ ರೀತಿ ಬರುತ್ತೆ ನೋಡ್ತಾ ಇದ್ರಲ್ವ, ಕರೆಕ್ಟಾಗಿ ಈ ರೀತಿ ಬರಬೇಕು, ಕ್ರೀಮ್ ರೀತಿಲಿ. ಆವಾಗ ನಮಗೆ ಮೈಸೂರು ಪ್ಯಾಕು ತುಂಬ ರೆಡಿ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಬನ್ನಿ ತಡ ಮಾಡ್ದೇ ಪ್ಲೇಟಿಗೆ ಹಾಕಿಬಿಟ್ಟು ಕಟ್ ಮಾಡಿಕೊಂಡ್ರೆ ಮುಗೀತು. ಇದಕ್ಕೆ ಹಾಲು ಹಚ್ಚಿ ಇಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ನಿಮಗೆ ಈ ಥರ ಮೈಸೂರು ಪಾಕ್ ಮಾಡುವಂಥ ಒಂದು ಏನು ಟ್ರೈ ಏನೋ ಇರುತ್ತೆ ಅಲ್ವಾ, ಅದು ಇತ್ತಂದರೆ ಓಕೆ. ಬಟ್ ನಮ್ಮ ಕಡೆ ಇಲ್ಲ, ಇರೋದರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಪೀಸ್ಗಳನ್ನು ಕಟ್ ಮಾಡಿರೋವಂಥದ್ದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ತಳಕ್ಕೆ ಸ್ವಲ್ಪ ಹತ್ತಿದೆ. ಎಷ್ಟು ಕಾಮನ್ನಾಗಿ ಹತ್ತಿರ ಏನೂ ಆಗಲ್ಲ, ಪೂರ್ತಿ ತಳ ಸೀದೋಗೋ ಚಾನ್ಸಸ್ ಬೇರೆ ಹತ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಇದು ಮಿನಿಮಮ್ ಏನಂದರೂ ಒಂದು 1 ಅವರ್ ಬೇಕಾಗುತ್ತೆ ಸ್ವಲ್ಪ ಹಾರಲಿಕ್ಕೆ. ದಪ್ಪ ಮಾಡಿಕೊಂಡ್ರೆ ಒಂದು 3 ಇಂದ 4 ಅವರ್ ಆದರೂ ಬೇಕು, ಪೂರ್ತಿ ಡ್ರೈ ಆಗಬೇಕಲ್ವಾ. ಇದು ನಾವು ತೆಳು ಹಾಕಿರೋದ್ರಿಂದ 1 ಅವರಲ್ಲಿ ನಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಡ್ರೈ ಆಗ್ತಾ ಇದೆ ಅಂತ. ಪಾತ್ರೆಯಲ್ಲಿ ಒಂಚೂರು ಕೂಡ ತಳ ಸೀದೋಗಿಲ್ಲ, ಅಷ್ಟು ಕಾಮನ್ನಾಗಿ ಸೀದೋದೆ ಏನೋ ಒಂದ್ಸಲ. ನೋಡ್ತಾ ಇರ್ಬೋದು ಆಲ್ರೆಡಿ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಬಂದಿದೆ. ಪಾತ್ರೆಯಲ್ಲಿ ಸ್ವಲ್ಪ ಮಿಕ್ಕಿತ್ತಲ್ವ, ಕೈಗೆ ಒಂಚೂರು ಕೂಡ ಅಂಟ್ತಾ ಇಲ್ಲ. ಈ ರೀತಿ ಮೈಸೂರು ಪ್ಯಾಕ್ ಅನ್ನೋದು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಡ್ರೈ ಆಗ್ತಾ ಬಂತು, ನೋಡ್ತಾ ಇರ್ಬೋದು. ಒಂದು ಕೊನೆಯದಾಗಿ ಸ್ವಲ್ಪ ಎಡ್ಜಸ್ ನೋಡಿದೆ, ಸ್ವಲ್ಪ ಡ್ರೈ ಆಗಿತ್ತು. ಕಟ್ ಮಾಡೋಣ ಅಂತಂದ್ಬಿಟ್ಟು ಕಟ್ ಮಾಡಲಿಕ್ಕೆ ಕೂತ್ಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ಗಳು. ಸ್ವಲ್ಪ ಇನ್ನೂ ಒಂದು 10-15 ನಿಮಿಷ ಬಿಟ್ಟಿದ್ದರೆ ಇನ್ನೂ ಪರ್ಫೆಕ್ಟಾಗಿ ಪೀಸ್ಗಳು ನಮಗೆ ಸಿಗ್ತಾ ಇತ್ತು ಅಂತ ಅಂದ್ಕೊಂಡ್ವಿ. ಬಟ್ ಆದರೂ ಓಕೆ, ತುಂಬ ಚೆನ್ನಾಗಿ ಬಂದಿದೆ ಪೀಸ್ಗಳು. ನಿಮಗೆ ಯಾವ ಸೈಜಲ್ಲಿ ಅಂದರೆ ಯಾವ ಮೆಜರ್ಮೆಂಟಲ್ಲಿ ಯಾವ ಥರ ಬೇಕೋ ಆ ರೀತಿ ನೀವು ಕಟ್ ಮಾಡಿಕೊಂಡು ಮೈಸೂರು ಪಾಕನ್ನು ಮಾಡ್ಕೊಂಡು ತಿನ್ಬೋದು. ಇವಾಗ ನಾನು ಈ ರೀತಿ ಕಟ್ ಮಾಡಿದ್ದೀನಿ. ಮಿಡ್ಲಿ ಇನ್ನೊಂದೊಂದು ಪೀಸ್ ಕಟ್ ಮಾಡಬೇಕಾಗತ್ತೆ ಸ್ನೇಹಿತರೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಪೀಸ್ಗಳು ಎಡ್ಜಸ್ಸು ಹೆಂಗೆ ಬರುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಪೀಸ್ಗಳು ನಮಗೆ ಮೈಸೂರು ಪ್ಯಾಕ್ ಆಗಿ ಸಿಗುತ್ತೆ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ದಾರೇ ತಿನ್ಬೇಕನ್ನಿಸ್ತಾ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಮೈಸೂರು ಪ್ಯಾಕ್ ರೆಡಿಯಾಗಿ ನಮಗೆ ಸಿಕ್ತು.